ಪ್ರತಿದಿನ ಸಂಜೆ ಶ್ಯಾಮು 6 ಗಂಟೆಗೆ ಹೊರಗೆ ಬಂದು ನಿಲ್ಲುತ್ತಿದ್ದ. ಸುಮಾರು 6:15ಗೆ ಆ ಕಡೆ ಮನೆಯಿಂದ ಹೊರಬಿದ್ದ ಆ ಚೆಲುವೆಯನ್ನು ನೋಡುವುದೇ ಒಂದು ಹಬ್ಬ. ಅವಳು ಅವನ ಕಡೆ ನೋಡುತ್ತಿದ್ದಳು. ಅವಳ ತುಟಿಗಳಲ್ಲಿ ತೆಳುವಾದ ಪ್ರೋತ್ಸಾಹದ ನಗೆ. ಶ್ಯಾಮು ತನ್ನ ಗರಿವಿಲ್ಲದಂತೆ ಅವಳನ್ನು ಹಿಂಬಾಲಿಸಲು ಆರಂಭಿಸಿದ. ಅವಳು ಆಗಾಗ ಹಿಂತಿರುಗಿ ನೋಡಿ ನಗು ಚೆಲ್ಲುವಳು. ಒಂದು ದಿನ ಅವಳು ಅವನ ಹತ್ತಿರ ಬಂದು, ಮನೆಯವರೆಗೆ ಬರ್ತೀರಿ, ಮನೆಗೆ ಬರದೆ ಹಾಗೆ ಹೋಗ್ತೀರಿ, ಮನೆಗೆ ಬನ್ನಿ ಎಂದಳು. 42 ವರ್ಷದ ಶ್ಯಾಮು ತಬ್ಬಿಬ್ಬಾದ. ನಾನು ನನ್ನ ಗೆಳೆಯನ ಮನೆಗೆ ಅಂತ ಈ ಕಡೆ ಬರ್ತಿರ್ತೀನಿ ಎಂದು ತೊದಲಿದ. ಪರವಾಗಿಲ್ಲ ಬನ್ನಿ ಸರ್, ನಾನು ನಿಮ್ಮ ಗೆಳತಿನೇ. 7 ಹೆಜ್ಜೆ ಹಿಂಬಾಲಿಸಿದರೆ ಗೆಳೆತನ ಅಂತ ರೂಢಿ ಮಾಡ್ತಿದೆ. 3 ತಿಂಗಳಿಂದ ನನ್ನ ಹಿಂಬಾಲಿಸಿ ಬರ್ತಿದ್ದೀರಿ ಎಂದು ಹೇಳಿ, ಬನ್ನಿ ನಮ್ಮ ಬಡಗುಡಿಸಲು ನೋಡಿ ಹೆದರ್ಕೋಬೇಡಿ ಎಂದು ವಠಾರದ ತಮ್ಮ ಭಾಗದ ಮನೆಗೆ ಕರೆದೊಯ್ದಳು. ಪುಟ್ಟ ಮನೆ, ಆದರೆ ಯಾರೂ ಇರಲಿಲ್ಲ. ಅವನು ಕೊಂಚ ಕುತೂಹಲದಿಂದ, ಯಾರೂ ಇಲ್ವಲ್ಲ ಎಂದ. ಇಬ್ಬರು ತಮ್ಮಂದಿರಲ್ಲಿ 16 ವರ್ಷದ ಒಬ್ಬನು ಹೋಟೆಲ್ ಸಪ್ಲೈಯರ್ ಆಗಿದ್ದಾನೆ. ಅಲ್ಲೇ ಊಟ ತಿಂಡಿ ಎಲ್ಲ ಆಗಿ 100 ರೂಪಾಯಿ ಕೊಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆಗೆ ಬರ್ತಾನೆ. ಇನ್ನೊಬ್ಬ ಇಲ್ಲಿನ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡುತ್ತಾನೆ. 150 ಸಂಬಳ. SSLC 54% ತೆಗೆದಿದ್ದ. ತಾಯಿ ಒಬ್ಬ ಶ್ರೀಮಂತರ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದುಡಿಯಲಿಕ್ಕೆ ಹೋಗ್ತಾರೆ. ಅವರಿಗೆ 100 ರೂಪಾಯಿ ಸಿಗುತ್ತೆ. ನಾನು ಅಲ್ಲಿ ಟೈಲರಿಂಗ್ ಮಾಡ್ತೀನಿ, 300 ರೂಪಾಯಿ ಸಿಗುತ್ತೆ ಎಂದಳು. ತುಂಬ ಕಷ್ಟದ ಜೀವನ ಅನ್ನಿಸುತ್ತೆ, ಆದರೆ ನಿಮ್ಮನ್ನು ನೋಡಿದರೆ ಅನುಕೂಲಸ್ಥರು ಅಂತ ಅನ್ನಿಸುತ್ತೆ ಎಂದ. ವಾಸ್ತವವಾಗಿ ನಾವು ಈ ಊರಿಗೆ ಬಂದು 6 ತಿಂಗಳಾಯಿತು. ನಿಮ್ಮ ಮನೆ ಹತ್ತಿರ ಆ ಟೈಲರಿಂಗ್ಗೆ ಸೇರಿ 3 ತಿಂಗಳಾಯಿತು. 6 ತಿಂಗಳ ಹಿಂದೆ ಬೆಂಗಳೂರಲ್ಲಿ ನಮ್ಮ ತಾಯಿ ಅಣ್ಣನ ಮನೇಲಿದ್ದೀವಿ. ನಮ್ಮ ಸೋದರ ಮಾವ ಒಂದು ಜವಳಿ ಅಂಗಡಿ ಇಟ್ಟಿದ್ದಾರೆ. ನಮ್ಮ ತಂದೆ ಸತ್ತ ನಂತರ 10 ವರ್ಷದಿಂದ ನಮ್ಮ ಮಾವನ ಮನೇಲಿದ್ದೀವಿ. ಆಗ ನಮ್ಮ ತಾಯಿಗೆ ಬಂದ ಅಲ್ಪ ಸ್ವಲ್ಪ ದುಡ್ಡಲ್ಲಿ ನಮ್ಮ ಅಕ್ಕನಿಗೆ ಮದುವೆ ಮಾಡಿದಳು. ನಮ್ಮ ಮಾವನ ವರಾಂಡದಲ್ಲಿ ನಮಗೆ ಕೋಣೆ ಕೊಟ್ಟಿದ್ದರು. ನಮ್ಮಮ್ಮ ಅವರ ಮನೆಯಲ್ಲಿ ಅಡಿಗೆ ಮಾಡ್ತಿದ್ದಳು. ನಾನು ಪಾತ್ರೆ ಬಟ್ಟೆ ಕಸ ಮಾಡ್ತಾ ಇದ್ದೆ. ಶಾಲೆಗೂ ಹೋಗ್ತಿದ್ದೆ. SLC ಫೇಲ್ ಆದಾಗ ಟೈಲರಿಂಗ್ ಆದರೂ ಮಾಡಿಕೊ ಅಂತ ನಮ್ಮತ್ತೆ 1 ವರ್ಷ ಟೈಲರಿಂಗ್ ಕಲಿಯಲಿಕ್ಕೆ ಕಳಿಸಿದರು. ನನ್ನ ತಮ್ಮಂದಿರಿಬ್ಬರಿಗೆ ನಮ್ಮ ಮಾವನೇ ಓದಿಸ್ತಾ ಇದ್ದರು. ಹಿರಿಯವನು SLC ಪಾಸಾದಾಗ ಕಾಲೇಜಿಗೆ ಸೇರಿಸಲು ತಯಾರಿದ್ದರು. ಎರಡನೆಯವನು 8ನೆಯ ಕ್ಲಾಸಲ್ಲಿದ್ದ. ಆದರೆ ನಮ್ಮ ಮಾವನ ಮಗ ನನ್ನ ಬಾಳಲ್ಲಿ ಧೂಮಕೇತುವಾಗಿ ಬಂದ. ಅವನ ಪ್ರೀತಿ ಪ್ರೇಮ ನಂಬಿ ಮೋಸ ಹೋದೆ. ಒಂದಿನ ಅವನ ಕೋಣೆಲಿದ್ದಾಗ ಸಿಕ್ಕಿಬಿದ್ದೆ. ಅತ್ತೆ ಮಾವನಿಗೆ ತಿಳಿದಾಗ ಒದ್ದು ಮನೆಯಿಂದ ಹೊರಗೆ ಹಾಕಿದರು. ಅಲ್ಲಿಂದ 2 ವರ್ಷ ಬೆಂಗಳೂರಲ್ಲಿ ಪಡಿಪಾಟಲು ಅನುಭವಿಸಿದ್ದೀವಿ. ನಮ್ಮಕ್ಕ ನನ್ನ ಮದುವೆಗೆ ತುಂಬ ಪ್ರಯತ್ನಿಸಿದಳು. ಆದರೆ ಗಾಳಿಯಲ್ಲಿ ಹರಡಿದ ದುರ್ಗಂಧದಂತೆ ನನ್ನ ಆವರಿಸಿದ್ದ ಕೆಟ್ಟ ಹೆಸರು ಮಾತ್ರ ಬಿಟ್ಟು ಹೋಗಲಿಲ್ಲ. ಅಕ್ಕ ಭಾವ ಏನು ಶ್ರೀಮಂತರಲ್ಲ. ಕಡೆಗೆ ಬೇಸತ್ತು ಈ ಊರಲ್ಲಿ ಮನೆ ಮಾಡಿ ಇಟ್ಟರು. 150 ರೂಪಾಯಿ ಬಾಡಿಗೆ ಮನೆ. ತಮ್ಮಂದಿರಿಬ್ಬರ ಸಂಪಾದನೆ, ಅಮ್ಮನ ಸಂಪಾದನೆ. ಇಲ್ಲಿನ ಜಾನಕಿ ಫ್ಯಾಷನ್ ಡ್ರೆಸ್ಸಸ್ನಲ್ಲಿ ನನಗೆ ಕೆಲಸ ಕೊಡಿಸ್ತೀನಿ ಅಂತ ಮಾಧವ ಅಂತ ನಮ್ಮ ಭಾವನ ಫ್ರೆಂಡ್ ಹೇಳಿದ್ದರು. ಆದರೆ ಅವರು ಬಿಟ್ಟ ಕೆಲಸ ನನಗೆ ಸಿಗಲಿಲ್ಲ. ಕಡೆಗೆ ಅವರ ಗೆಳೆಯ ಮೋಹನನ ಬಳಿ 300 ರೂಪಾಯಿ ಕೆಲಸಕ್ಕೆ ಸೇರಿಸಿದರು ಎಂದು ಇಷ್ಟು ಕತೆ ಹೇಳಿದ ಅವಳು, ನನ್ನ ಇಷ್ಟೆಲ್ಲ ಕಥೆ ನಿಮಗೆ ಏಕೆ ಹೇಳಿದೆ ಗೊತ್ತಾ? ಶ್ಯಾಮು ಕೊಂಚ ಗೊಂದಲದಿಂದ, ನಾನು ನಿಮಗೆ ಏನಾದರೂ ಸಹಾಯ ಮಾಡಬಹುದಾದರೆ ಮಾಡ್ತೀನಿ ಎಂದ. ನೀವು ಯುವಕರಲ್ಲ, ಒಬ್ಬ ಗೃಹಸ್ಥರು, ಹೆಂಡತಿ ಮಕ್ಕಳು ಉಳ್ಳೋರು ಅಂತ ಬಲ್ಲೆ. ನನಗೆ ಮದುವೆ ಆಸೆ ಇಲ್ಲ, ಹೆಸರು ಕೆಡಿಸಿಕೊಂಡಿದ್ದೀನಿ. ಆದರೆ ನನಗೊಬ್ಬ ರಕ್ಷಕರು ಬೇಕು. ನೀವು ನನ್ನ ಸಾಕೋದಾದರೆ ನಾನು ಜೀವಮಾನ ಪೂರ್ತಿ ನಿಮಗೆ ನಿಷ್ಠಳಾಗಿ ಇರ್ತೀನಿ ಎಂದಳು. ಶ್ಯಾಮು ಉಬ್ಬಿ ಹೋದ. ನಿಜಕ್ಕೂ ಈ ಕನಸಿನ ರಾಣಿ ತನ್ನವಳಾಗುವಳೆ. ರಮೇಶನ ಮಾಲಿನಿಗಿಂತ ಚೆಲುವೆ. ಆಗ ಮಾಲಿನಿಯನ್ನು ವಿವಾಹವಾಗಬೇಕೆಂದು ನಾನು ಎಷ್ಟು ಒದ್ದಾಡಿದ್ದೆ. ಆದರೆ ಜಾಯಿಂಟ್ ಫ್ಯಾಮಿಲಿ ಎಂದು ನನ್ನ ತಿರಸ್ಕರಿಸಿದಳು ಆ ಮೂಸಂಡಿ. ವಸುಂಧರ ಗಂಟು ಬಿದ್ದಳು. ಈ 3 ತಿಂಗಳಿಂದ ಅಂತೂ ಸಂಸಾರ ಬೇಸರವಾಗಿದೆ. ವಸುಂಧರಳಿಗೆ ಸಲಿಗೆ ಕೊಟ್ಟರೆ ಚೇಳಿಗೆ ಪಾರುಪತ್ಯ ಕೊಟ್ಟ ಹಾಗೆ. ನೀರು ತನ್ನಿ, ಅಡಿಗೆ ಮಾಡಿ ಎಂದು ನನ್ನ ಆಳಿನಂತೆ ದುಡಿಸುತ್ತಾಳೆ. ಇಂಥ ಅಪ್ಸರೆ ಸಿಗುವುದಾದರೆ ತಾನ್ಯಾವ ತ್ಯಾಗಕ್ಕೂ ಸಿದ್ಧ. ಏನು ಯೋಚಿಸ್ತಿದ್ದೀರಿ ಎಂದಳು. ಅವನು ಮಾತಾಡಿ, ನಾನು ನಿನ್ನ ಸಾಕಲಿಕ್ಕೆ ಸಿದ್ಧನಾಗಿದ್ದೀನಿ ಎಂದ. ಹಾಗಿದ್ದರೆ ಮೊದಲು ಈ ಮನೆ ಬದಲಾಯಿಸಬೇಕು. ಈ ವಠಾರದ ಮನೆಗೆ ನೀವು ಬರಲಿಕ್ಕಾಗಲ್ಲ. ಊರ ಹೊರಗಿನ ಬಡಾವಣೆಯಲ್ಲಿ ನಮ್ಮ ಭಾವನ ಅಣ್ಣ ಒಂದು ಮನೆ ಕಟ್ಟಿಸಿದ್ದಾರೆ. 30-40 ಸೈಟ್. ಅವರು ಈಗ ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾರೆ. ಆ ಮನೆ 1 ಲಕ್ಷ ರೂಪಾಯಿಗಳಿಗೆ ಕೊಡ್ತಾರಂತೆ. ನೀವು ಕೊಂಡ್ಕೋತೀರಾ ಎಂದಳು. ಖಂಡಿತ ಕೊಂಡ್ಕೊಂಡು ನಿನ್ನ ಹೆಸರಿಗೆ ಮಾಡ್ತೀನಿ ಎಂದ. ಶ್ಯಾಮು ಆಫೀಸಲ್ಲಿ 1 ಲಕ್ಷ ಸಾಲ ಮಾಡಿದ. ಇನ್ನು 16 ವರ್ಷ ನಿಮಗೆ ತಿಂಗಳಿಗೆ 600 ರೂಪಾಯಿ ಮಾತ್ರ ಬರುತ್ತೆ ಎಂದು ಆಫೀಸರ್ ಹೇಳಿದಾಗ, ಪರವಾಗಿಲ್ಲ ಸರ್ ಎಂದ. 1 ತಿಂಗಳಲ್ಲಿ ಮನೆ ಅವಳ ಹೆಸರಿಗೆ ರಿಜಿಸ್ಟ್ರೇಷನ್ ಆಯಿತು. ವಸುಂಧರಳಿಗೆ ಯಾವ ಸುಳಿವೂ ಗೊತ್ತಿಲ್ಲ. ಹೊಲಿಗೆ ಕೆಲಸವೂ ಹೋಯಿತು. 4 ಮೆಣಸಿನ ಬಳೆ ಅನ್ನೋದು ಕನಸಿನ ಮಾತಾಯಿತು. 12,000 ಇದೆ. 1 ಜೊತೆ ಮೆಣಸಿನ ಬಳೆ ಉಂಗುರ ಮಾಡಿಸಿಕೊಡ್ರಿ ಎಂದವಳು. ಒಂದು ಕೆಲಸ ಮಾಡಿ, ಈ ಮಾಂಗಲ್ಯ ಸರ ಕಿತ್ತು ಹೋಗಿದೆ. ಇದನ್ನು ಸರಿ ಮಾಡಿಸಿದರು ಮತ್ತೆ 2 ವರ್ಷಕ್ಕೆ ಇದೇ ಕತೆ. ಇದರಲ್ಲಿರೋ 3 ತೊಲ, ಬಳೆಯ 2 ತೊಲ ಎಲ್ಲ ಸೇರಿಸಿ ಮಜಬೂತಾಗಿ ವೈಶಾಲಿಯ ಕೊರಳಲಿದೆಯಲ್ಲ, ಆ ತರಹ ದೊಡ್ಡ ಮೊಬ್ಬಿರೋ 2 ಅವಲಕ್ಕಿ ಸರ ಮಾಡಿಸಿ ಬಿಡ್ರಿ ಎಂದಳು. ವೈಜಯಂತಿ ಇದ್ದಾಗ ಚಿನ್ನ ಬಣ್ಣ ತಾನೇ ಓಡಾಡಿ ಮಾಡಿಸಿದಳು. ಈಗ ಎಲ್ಲ ಗಂಡನಿಗೆ ಒಪ್ಪಿಸಿದಳು. ಶ್ಯಾಮು ಎಲ್ಲ ಅವಳಿಗರ್ಪಿಸಿದ. ವಾಸಂತಿ ಮಾತಾಡಿ, ನೋಡಿ, ನನಗೆ ಚಿನ್ನ ಬಣ್ಣ ಬೇಡ,
ಬದುಕಿನ ಭದ್ರತೆ ಬೇಕು. ಹೇಗೂ ಮನೆ ಮಾಡಿಕೊಟ್ಟಿದ್ದೀರಿ. ಜೊತೆಗೆ ಪೋಸ್ಟ್ ಆಫೀಸಿನಲ್ಲಿ ನನ್ನ ಹೆಸರಿಗೆ 50,000 ಠೇವಣಿ ಇಟ್ಟು ಬಿಡಿ. ತಿಂಗಳಿಗೆ ನನ್ನ ಹೆಸರಿಗೆ 500 ರೂಪಾಯಿ ಬಂದರೆ ಸಾಕು. ಅದಕ್ಕಿಂತ ಜಾಸ್ತಿ ನಾನು ನಿಮ್ಮನ್ನು ಏನೂ ಕೇಳಲ್ಲ ಎಂದಳು. ಶಾಮು ಮಕ್ಕಳ ಹೆಸರಿಗೆ 4 ವರ್ಷದಿಂದ ಕಟ್ಟುತ್ತಿದ್ದ ರಿಕರಿಂಗ್ ಡಿಪಾಸಿಟ್ ತೆಗೆದ. ವಸುಂಧರ ಒಡವೆಗಳನ್ನು ಮಾರಿ ಹಾಕಿದ. ವಸುಂಧರಳ ಕಿವಿಯ ರಿಂಗ್ ಆಗಾಗ ಒಂದು ಕೊಂಡಿ ಸಡಿಲವಾಗಿ ಹಾಸಿಗೆಯಲ್ಲಿ ಬೀಳುತ್ತಿತ್ತು. ಹಾಸಿಗೆ ಸುತ್ತುವಾಗ ಶಾಮು ತೆಗೆದುಕೊಂಡು ಅಡಿಗೆ ಮನೆಗೆ ಬಂದು ಕಾಫಿ ಮಾಡುತ್ತಿದ್ದ ಮಡದಿಗೆ ಕೊಡುತ್ತಿದ್ದ. ಇದು ಆಗಾಗ 2 ವರ್ಷದಿಂದ ನಡೆಯುತ್ತಿದ್ದ ಪದ್ಧತಿ. ಆದರೆ ಈ ಸಲ ಶಾಮು ಕೊಡಲಿಲ್ಲ. ತನ್ನ ಜೇಬಲ್ಲಿ ಭದ್ರಪಡಿಸಿದ. 10 ಗಂಟೆಗೆ ಶಾಮು ಉಂಡು ಹೋದ. ಮಕ್ಕಳು ಈಗ ಮಿಡ್ಲ್ ಸ್ಕೂಲಿಗೆ ಬಂದಿದ್ದರು. 1ವರೆಗೆ ಊಟಕ್ಕೆ ಬಂದರು. ಅಮ್ಮ, ಇದೇನು ನಿನ್ನ ಒಂದು ಕಿವಿಲಿ ರಿಂಗ್? ಗೋಪು ಕೇಳಿದ. ವಸುಂಧರ ಗಡಬಡಿಸಿ ಹೌದೇನೋ ಎಂದು ಅಲ್ಲಲ್ಲೇ ಹುಡುಕಾಡಿದಳು. ನೀರು ಸೇದಲಿಕ್ಕೆ ಹೋಗಿದ್ದೆ. ಕಸ ನಾನೇ ಗುಡಿಸಿ ಬಿಸಾಕಿದೆ. ಪಾತ್ರೆ ತೊಳೆದೆ. ಒಂದು ಜಡೆ ಹಾಕಿಕೊಳ್ಳಿಕ್ಕೆ ಪುರ್ಸುತ್ತಿಲ್ಲ. ಒಂದಿಷ್ಟು ಮುಂದಲೇ ಬಾಚಿದ್ದೆ. ಎಲ್ಲಿ ಇಟ್ಟೆನೋ ಏನೋ ಎಂದು ಅಲ್ಲಲ್ಲಿ ಹುಡುಕಾಡಿದಳು. ರೀ, ಈ 4 ಬ್ಲೌಸ್ ಹೊಲಿದು ಕೊಡ್ರಿ ಎಂದು ಪಾರ್ವತಿ ಬಂದಿದ್ದಳು. ಫ್ಯಾಕ್ಟ್ರಿಗೆ ದಿನಕ್ಕೆ 5 ಫ್ರಾಕ್ ಹೊಲಿಯುವಾಗ ವಸುಂಧರ ಯಾರದು ಹೊರಗಿನವರದು ಹೊಲಿದು ಕೊಡುತ್ತಿರಲಿಲ್ಲ. ಈಗ ಮಾತ್ರ ತಾನೇ ಆ ಬೀದಿ ಎಲ್ಲರ ಮನೆಗೆ ಹೋಗಿ ನಿಮ್ಮದು ಏನು ಹೊಲಿಯೋ ಬಟ್ಟೆ ಇದ್ದರೆ ನನಗೆ ಕೊಡಿ, ಪದ್ಮಾವತಿಗಿಂತ ಕಡಿಮೆ ಬೆಲೆಗೆ ಹೊಲಿದು ಕೊಡ್ತೀನಿ ಎಂದು ಹೇಳಿ ಬಂದಿದ್ದಳು. ವಸುಂಧರಳ ಕೈವಾಡ ತುಂಬ ಚೆನ್ನಾಗಿ ಇದ್ದುದರಿಂದ ಹಲವರು ಹಾಕುತ್ತಿದ್ದರು. ತಿಂಗಳಿಗೊಂದು 200 ರೂಪಾಯಿ ಬರುತ್ತಿತ್ತು. ವಸುಂಧರ ರಿಂಗ್ ತೆಗೆದಿಟ್ಟು ತನ್ನ ಕೆಂಪಿನ ಬೆಂಡೋಲೆ ಹಾಕಿಕೊಂಡು ಹೊಲಿಗೆ ಕೆಲಸ ಮಾಡುತ್ತಾ ಕೂತಳು. ಸಂಜೆ ಗಂಡ ಬಂದಾಗ ಕೇಳಿದಳು. ಇಲ್ಲವಲ್ಲ, ಹಾಸಿಗೆಲಿದ್ರೆ ನಾನೇ ಕೊಡ್ತಿದ್ದೆ. ನೀರಿಗೆ ಹೋದಾಗ ಬೀಳಿಸಿಕೊಂಡಿರಬೇಕು ಎಂದ. ಇಬ್ಬರು 2 ದಿನ ಹುಡುಕಾಡಿದರು. ಹೋಗ್ಲಿ, ಇದೇ ತರಹದ ರಿಂಗ್ಸ್ ಮಾಡಿಸಿಕೊಡಿ. ಸರಕ್ಕೆ ಅರ್ಧ ತೊಲ ಕಡಿಮೆ ಆದರೂ ಚಿಂತೆ ಇಲ್ಲ ಎಂದಳು. ಶಾಮು ರಿಂಗ್ ಪಡೆದು ಹೋದ. 1 ತಿಂಗಳು ಕಳೆಯಿತು. ಜಾಸ್ತಿ ಕೆಲಸ ಇದೆ, ಹಣದ ಲೆಕ್ಕಾಚಾರ ನಡೀತಾ ಇದೆ ಎಂದು ಬೆಳಿಗ್ಗೆ 8ಕ್ಕೆ ಹೊರಟ ಶಾಮು ರಾತ್ರಿ 10 ಗಂಟೆಗೆ ಬರುತ್ತಿದ್ದ. ಮನೆಯಲ್ಲಿ ಸಾಮಾನಿಲ್ಲ ಎಂದು ಗೊಣಗಿದಾಗ ಒಂದು 500 ರೂಪಾಯಿ ಅವಳ ಕೈಗೆ ಹಾಕಿ ಏನೇನು ಬೇಕು ತನ್ಕೋ, ಸುಮ್ಮನೆ ನನ್ನ ಗೋಳಾಡಿಸಬೇಡ ಎಂದ. ಎಲ್ಲ ಕೆಲಸ ತಾನೇ ಮಾಡಿಕೊಳ್ಳುತ್ತಾ ಬೇಸತ್ತು ಹೋದಳು. ಇನ್ನೊಮ್ಮೆ ಕೇಳಿದಾಗ ನಾನು ಕೊಡೋದೇ 500 ರೂಪಾಯಿ. ನಿನ್ನ ಹೇರ್ ಡೈ, ಲಿಪ್ಸ್ಟಿಕ್, ಕ್ರೀಮ್ಗಳು ಮಣ್ಣು ಮಸಿ ನಿಲ್ಲಿಸು ಎಂದು ಬೈದು ಹೋಗಿದ್ದ. ವಸುಂಧರ ತನ್ನ ಬಳಿ ಇದ್ದ ದುಡ್ಡಲ್ಲಿ ಹೇಗೋ ಕೂಡಿಸಿ ಬೇಕಾದ ಸಾಮಾನು ಕೊಂಡುಕೊಂಡಳು. ಒಂದು ದಿನ ಪದ್ದಮ್ಮ ಬಂದರು. ವಸುಂಧರ, ನಿನ್ನ ಗಂಡ 2ನೇ ಸಂಸಾರ ಹೂಡಿದ್ದಾನೆ ಕಣೆ. ಹುಡುಗಿ ಅಪ್ಸರೆ ಇದ್ದಾಗಿದ್ದಾಳೆ. ಅವಳಿಗೋಸ್ಕರ ಏನೇನು ತಾರುಮಾರು ಮಾಡಿಕೊಂಡಿದ್ದಾನೋ. ಲಕ್ಷ ರೂಪಾಯಿಗಳ ಸ್ವಂತ ಮನೆ ಕೊಡಿಸಿದ್ದಾನೆ. 60,000 ರೂಪಾಯಿ ಡಿಪಾಸಿಟ್ ಮಾಡಿಸಿ ತಿಂಗಳಿಗೆ 600 ರೂಪಾಯಿ ಬರೋ ಹಾಗೆ ಮಾಡಿದ್ದಾನೆ. ಶೆಟ್ಟರ ಹತ್ತಿರ ಹೋಗಿ 2 ಲಕ್ಷ ರೂಪಾಯಿಗಳಿಗೆ ಮನೆ ಒತ್ತೆ ಹಾಕಲು ಮಾತಾಡಿದ್ದಾನಂತೆ. ಆದರೆ ಶೆಟ್ಟರು ನಮ್ಮ ಯಜಮಾನರ ಕಿವಿಗೆ ವಿಷಯ ಹಾಕಿ ಆ ಯಮ್ಮನಿಗೆ ಮರುಳಾಗಿ ಹೆಂಡತಿ ಮಕ್ಕಳ ಕೈಗೆ ಚಿಪ್ಪು ಕೊಡ್ತಾನೆ ಅನಿಸುತ್ತೆ, ಸ್ವಲ್ಪ ಆ ಯಮ್ಮನ ಕಿವಿಗೆ ವಿಷಯ ಹಾಕಿ ಎಂದರಂತೆ. ನಾನು ಬಂದು ಹೇಳಿದ್ದೀನಿ, ನೀನು ಅವನಿಗೆ ಬುದ್ಧಿ ಹೇಳು. ನಾವು ಸಮಯ ಅಂದರೆ 1 ದಿನ ಬಂದು ಮಾತಾಡ್ತೀವಿ ಎಂದರಂತೆ. ವಸುಂಧರ ಗಂಡನೊಡನೆ ಘನಘೋರ ಜಗಳ ಕಾದಳು, ಅತ್ತಳು. ಆದರೆ ಶಾಮು ಸೋಲಲಿಲ್ಲ. ಅವಳನ್ನೇ ಹೊಡೆದು ಬಡಿದು ಮಾಡಿದ. ಪದ್ದಮ್ಮ ಅವರ ಗಂಡ ಬಂದು ಬುದ್ಧಿ ಹೇಳಿದರು. ಶಾಮುವಿನ ಆಫೀಸರನ್ನು ಕರೆಸಿದರು. ಆದರೆ ಶಾಮುವಿನದು ಒಂದೇ ಹಠ. ಅವಳು ನನ್ನನ್ನೇ ನಂಬಿದ್ದಾಳೆ, ಅವಳನ್ನು ಕೈ ಬಿಡಲ್ಲ. ಕಡೆಗೆ ಮನೆಯನ್ನು ಮಾರಕೂಡದು, ಒತ್ತೆ ಹಾಕಕೂಡದು, ಅದು ವಸುಂಧರಳದು ಎಂದು ಬರೆಸಿಕೊಟ್ಟರು. ತಿಂಗಳಿಗೆ 100 ರೂಪಾಯಿ ಮಾತ್ರ ಶಾಮುವಿಗೆ ಕೊಟ್ಟು 500 ರೂಪಾಯಿ ವಸುಂಧರಳಿಗೆ ಕೊಡಬೇಕೆಂದು ಕರಾರಾಯಿತು. ವಸುಂಧರಳೆ ಹೋಗಿ ಸಂಬಳ ತರುತ್ತಿದ್ದಳು. ಪದ್ದಮ್ಮ ಸಮಾಧಾನ ಹೇಳಿ ಅವಳು ದುಡ್ಡು ಕಾಸಿನಾಸೆಗೆ ಶಾಮುವನ್ನು ಹಿಡಿದಿದ್ದಾಳೆ ಅನಿಸುತ್ತೆ. ಈಗ 100 ರೂಪಾಯಿಗಳಲ್ಲಿ ಅವನಾಸೆ ಏನು ಪೂರೈಸುತ್ತಾಳೆ? ಕೆಲವೇ ದಿನಗಳಲ್ಲಿ ಈ ಸ್ನೇಹ ಬಿಟ್ಟು ಬಿಡ್ತಾಳೆ ಎಂದರಂತೆ. ಈಗ ಬಿಟ್ಟರೆ ಏನ್ರಿ ಪ್ರಯೋಜನ? ನನ್ನ ಮನೆನೇ ತೊಡೆದು ಹಾಕಿದ್ದಾಳಲ್ಲ. ನನ್ನ ಒಡವೆಗಳು ಹೋಯಿತು, ಮಕ್ಕಳ ಡಿಪಾಸಿಟ್ ಹೋಯಿತು, ಸಂಬಳ ಈಗ 500 ಇದೆ. ಇದು ಏತಕ್ಕೆ ಸಾಕು ಎಂದು ಗೋಲಾಡಿ ಹತ್ತುಕೊಂಡಳಂತೆ. ಶಾಮುವಿಗೆ ಈ ಸ್ನೇಹ ನಿಂತಿಲ್ಲ. ನೆಪ ಮಾತ್ರಕ್ಕೆ ಇಲ್ಲಿ ಬರ್ತಾನೆ. ಬಂದಾಗೆಲ್ಲ ಅಳು ಕರು ಜಗಳ ಕದನ. ಈಗ ಮೊದಲಿನ ಹಾಗೆ ಅಲಂಕಾರ ಸುಣ್ಣ ಬಣ್ಣವಿಲ್ಲ. ನಿಮ್ಮ ತಾಯಿ ಇದ್ದಾಗ ಹೇಗೆ ಇಟ್ಟಿದ್ದರೋ ಹಾಗೆ ಕೆದರಿದ ಬಿಡಿಗೂದಲ, ಬೆವರಿನ ಮುಖದ, ಹರಳಿನ ಹಳೆ ಕಾಲದ ಬೆಂಡೋಲೆ, ದಾರದಲ್ಲಿ ಪೋಣಿಸಿದ ಮಾಂಗಲ್ಯ, ಬಿಚ್ಚೋಲೆ ಗೌರಮ್ಮ ಇದ್ದ ಹಾಗೆ ಇದ್ದಾಳೆ ಎಂದು ಹೇಳುತ್ತಿರುವಷ್ಟರಲ್ಲಿ ಪದ್ದಮ್ಮನೋರೇ ನೀರು ಸೇದಿಕೊಳ್ಳಲ್ಲ ಎಂಬ ವಸುಂಧರಳ ಸ್ವರ ಕೇಳಿಸಿತು. ಈಕೆ ಗಟ್ಟಿಯಾಗಿ, ಬಾರೆ ಬಾ ಸುಬನಾತಿ, ನಿನ್ನ ವಿಷಯನೇ ಹೇಳ್ತಿದ್ದೆ ನಿನ್ನ ನಾದಿನಿಯ ಮುಂದೆ. ಅತ್ತಿಗೆ ನಾದಿನಿಯರಿಗೆ ರಾಜಿ ಮಾಡಿಸ್ತೀನಿ ಬಾ ಎಂದರು. ವಸುಂಧರ ಗದ್ಗದಳಾಗಿ, ಜಯ ನನ್ನ ಕ್ಷಮಿಸ್ತಾಳ ಪದ್ದಮ್ಮನೋರೆ? ಅವಳು ನನಗಾಗಿ ಎಷ್ಟು ಮಾಡಿದಳು. ನಾನು ವಿಶ್ವಾಸ ದ್ರೋಹ ಮಾಡಿದೆ. ದೇವರು ನನಗೆ ಎಲ್ಲ ವಿಧದಲ್ಲಿಯೂ ಶಿಕ್ಷೆ ಮಾಡಿದ. ಆಗ ಮನೆ ಬಾವಿಲಿ ನೀರು ಸೇತಿದ್ದ. ನನಗಾಗಿ ಅಯ್ಯೋ ಪಾಪ ಅಂತ ಪಂಪ್ ಹಾಕಿಸಿದಿ. ಈಗ ಬಾವಿಲಿ ನೀರು ಬತ್ತಿ ಹೊರಗಿನವರ ಬಾವಿಲಿ ಸೇದಿ ಬೀದಿ ಉದ್ದ ಹೊತ್ತು ಮನೆಗೆ ಹಾಕ್ತೀನಿ ಕಣೆ ಜಯ. ಮಕ್ಕಳಿಗೆ ಟ್ಯೂಷನ್ ಇಲ್ಲ. ನನ್ನ ಸ್ಥಿತಿ ನೋಡು ಹೇಗಿದೆ. ಬಣ್ಣ ಹೋದ ಒಂದು ಸೀರೆ ಉಟ್ಟಿದ್ದಳು. ಕೃಶವಾದ ಶರೀರ, ಒಣಗಿದ ಮುಖ, ನೆರೆತ ಕೂದಲು, ಗುಳಿಬಿದ್ದ ಕಂಗಳು. 34ಕ್ಕೆ ಮುಪ್ಪು ಕವಿದಿದೆ ಅನಿಸಿತು. ಪದ್ದಮ್ಮ ಬುದ್ಧಿ ಹೇಳಿ, ನೀನು ತಾನೇ ಒಂಟಿಯಾಗಿ ಏಕಿರ್ತಿ? ಆ ಟೇಲರ್ ತಂಗಿ ತಮ್ಮಂದಿರನ್ನು ಸುಧಾರಿಸಿದರೆ ಸಾಕಾಗಿದೆ. ಮೊನ್ನೆ ನಮ್ಮ ರಾಜಮ್ಮನವರ ಮಗಳು ವಿಮಲನ್ನ ವಿಚಾರಿಸಿದಂತೆ.
ಆದರೆ ಅವನೊಪ್ಪಲಿಲ್ಲಂತೆ. ನೀನು ಬಾ, ವಸುಂಧರಂಗೂ ಜೊತೆ ಆಗುತ್ತೆ. ಶಾಮು ಸರಿಯಾಗಿ ಮನೆಯೇ ಸೇರಲ್ಲ. ಒಬ್ಬಳೇ ಅವನ ಜೊತೆ ಹೋರಾಡಿ ವಸುಗೆ ಸಾಕಾಗಿದೆ. ನೀನು ಅಣ್ಣಂಗೆ ಬುದ್ಧಿ ಹೇಳು ಎಂದು ಏನೋ ಹೇಳಲು ಯತ್ನಿಸಿದರು. ವೈಜಯಂತಿ ತಿರಸ್ಕಾರದಿಂದ, ಶಾಮುಗೆ ನಾನು ಬುದ್ಧಿ ಹೇಳೋದು ಇಲ್ಲ, ಆ ಮನೆಗೆ ಬರೋದು ಇಲ್ಲ. ಅವಳ ಬಗ್ಗೆ ನಾನು ಎಳ್ಳು ಕಾಳಿನಷ್ಟು ಮರುಕ ಇಲ್ಲ. ದೇವರು ಯಾರನ್ನ ಹೇಗೆ ಇಟ್ಟಿರ್ತಾನೋ ಅವರ ಯೋಗ್ಯತೆಗೆ ತಕ್ಕ ಹಾಗೆ ಇಟ್ಟಿರ್ತಾನೆ. ನಾನು ಇವಳನ್ನು ಬದಲಾಯಿಸಲಿಕ್ಕೆ ಹೋಗಿ ಅಮ್ಮನ ಜೊತೆ ವಿರಸ ಕಟ್ಟಿಕೊಂಡೆ. ಗಂಡನ ಬಲ ಜೋರಾದಾಗ ಅಮ್ಮನ ಮನೆಯಿಂದ ಹೊರಗೆ ಅಟ್ಟಿದಳು. ನನ್ನ ಹೇಗೆ ಗೋಳು ಹೊಯ್ಕೊಂಡಳು. ಈಗ ದೇವರೇ ಶಾಸ್ತಿ ಮಾಡಿದ್ದಾನೆ. ತನ್ನ ಗಂಡ ತನಗೆ ಮಾತ್ರ ಸೇರಿದ್ದವನು ಅಂತ ಬಿಗಿ ಮುಷ್ಟಿಲಿ ಹಿಡಿಯಲಿಕ್ಕೆ ಹೋದಳು. ಶಾಮು ಅಂತ ವ್ಯಕ್ತಿಗೆ ಸಂಸಾರದ ಭಯ ಸುತ್ತ ಚಾಚಿರಬೇಕು. ಅಮ್ಮನ ಕಣ್ಣಿನ ಕಾವಲು, ನನ್ನ ಹೊಂಚು ನೋಟ. ಈಗ ಯಾವ ಬಂಧನವಿಲ್ಲ. ಆಗೆಲ್ಲ ಬರೀ ಹುಡುಗಿಯರ ಕೂಡ ಮಾತಾಡಿ ಚಪಲ ತೀರಿಸ್ಕೋತಿದ್ದ. ಅದಕ್ಕಿಂತ ಮುಂದುವರಿಯೋ ಧೈರ್ಯ ಇರಲಿಲ್ಲ. ಟ್ಯೂಷನ್ ನೆಪದಲ್ಲಿ ಹರೆಯದ ಹುಡುಗಿಯರ ಗುಂಪಲ್ಲಿ ಕೂತಾಗಲೂ ಚಪಲ ಕಳೆದು ಹೋಗ್ತಿತ್ತು. ಇವಳ ಸಂಸಾರಕ್ಕೆ ಅಪಾಯವಿರಲಿಲ್ಲ. ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ಟ್ಯೂಷನ್ ಬಿಡಿಸಿದಳು. ಈಗ ಏನಾಯ್ತು? ಬರೀ ಚಪಲ ಹೋಗಿ ಒಂದು ಹುಡುಗಿನ ಎರಡನೆಯ ಸಂಸಾರಕ್ಕೆ ಆರಿಸಿಕೊಂಡ. ತಾಯಿನ ಓಡಿಸಿದಾಗ ಲೋಕ ಭಯ ಹೋಯಿತು. ತಂಗಿನ ಓಡಿಸಿದಾಗ ಇನ್ನಷ್ಟು ಲೋಕ ಭಯ ಹೋಯಿತು. ಆಗೆಲ್ಲ ಇವಳೇ ಹೇಳುತ್ತಿದ್ದಳು, ಅಯ್ಯೋ ಜನ ಅಂತಾರೆ ಅಂತ ನಾವು ಏಕೆ ಹೆದರಬೇಕ್ರಿ? ಅನ್ನೋ ಜನ ನಮಗೆ ಅನ್ನ ಹಾಕ್ತಾರ? ಜನ ಹೇಗಿದ್ದರೂ ಅಂತಾರೆ. ಜನಕ್ಕೆ ಹೆದರಿ ಬಾಳಲಿಕ್ಕೆ ಆಗುತ್ತಾ? ಹೀಗೆ ನಿರ್ಭೀತಿ ಕಲಿಸಿದೋಳೆ ಅವಳು. ಈಗ ಅವನಿಗೆ ಲೋಕ ಭಯವೇ ಇಲ್ಲ. ಬೇಕಾದ್ದು ಮಾಡ್ತಾನೆ. ತನ್ನ ಸ್ವಂತ ಸುಖ ಮುಖ್ಯ. ಇಷ್ಟು ಹೇಳಿ ವೈಜಯಂತಿ ಹೊರಟು ಬಿಟ್ಟಳು. ನೋಡಿ ಪದ್ದಮ್ನೋರೆ, ಅವಳ ಸೊಕ್ಕು. ತಾನು ಮದುವೆಯಿಲ್ಲದೆ ಒಂಟಿಯಾಗಿದ್ದರೂ ನನ್ನ ಹಂಗಿಸ್ತಾಳೆ ಎಂದಳು. ಮೂದೇವಿ, ಅವಳಿಗೂ ನಿನಗೂ ಈಡೇನೆ. ಅಂಗಡಿಲಿ ಚೆನ್ನಾಗಿ ಡಾಬಾ ಇದೆ, ಸ್ವಂತ ಮನೆ ಇದೆ, ತಿಂಗಳಿಗೆ 2-3 ಸಾವಿರ ಬರ್ತಿದೆ. ಈಗ ಅವಳನ್ನು ಒಳ್ಳೆಳು ಮಾಡಿಕೊಂಡರೆ ನಿನ್ನ ಮಕ್ಕಳಿಗೆ ಒಳ್ಳೆ ಓದು ಓದಿಸಬಹುದು. ಇಲ್ಲದಿದ್ದರೆ ನಿನಗೆ ಏನು ಗತಿ ಇದೆ ಎಂದರು. ವಸುಂಧರಳ ದುಸ್ಥಿತಿ ನೋಡಿ ವೈಜಯಂತಿಗೆ ಆಶ್ಚರ್ಯ ಆಗಿತ್ತು. ಅತ್ಯಂತ ಚೆಲುವೆಯಾದ ಆ ವಾಸಂತಿ ಎಂಬ ಯುವತಿ ಕೆಲಸಕ್ಕೆ ಬಂದಾಗ ವೈಜಯಂತಿ ಗನಿಸಿದ್ದು ಮೋಹನ ತನ್ನ ಕೈ ತಪ್ಪಿದ. ಮೋಹನ ಏನು ತನ್ನನ್ನು ವಿವಾಹವಾಗುತ್ತೀನೆಂದು ಭರವಸೆ ನೀಡಿರಲಿಲ್ಲ. ಸಂಸಾರ ಸಾಗರದಲ್ಲಿ ಕರ್ತವ್ಯದ ಸುಳಿಲಿ ಸಿಕ್ಕು ಒದ್ದಾಡ್ತಿದ್ದೀನಿ. ನನ್ನಂಥವನನ್ನ ವಿವಾಹ ಆದ ಯಾವ ಹುಡುಗಿಯೂ ಸುಖವಾಗಿರಲಾರಳು. ಈಗಾಗಲೇ ನಾನು ವಿವಾಹವಾಗಲಾರೆ, ಕ್ಷಮಿಸಿ ಎಂದಿದ್ದ. ಆದರೆ ಅಣ್ಣ ಮನೆಯ ಕಿರುಕುಳದಿಂದ ಬಿಡುಗಡೆ ಆಗಿ ತನ್ನದಾದ ಸ್ವಂತ ಸಂಸಾರ ಹೂಡಲು ಅವನು ನೆರವಾಗಿದ್ದ. ಸೊಗಸಾದ ಊಟ ತಿಂಡಿ ಕೈಗೆ ಬರುತ್ತಿದೆ. ಅಂಗಡಿಯಿಂದ ಬಂದ ತಿಂಗಳ 500 ರೂಪಾಯಿ ಆದಾಯ. ಮೊದಲನೇ ವರ್ಷ ತಾನು 6,000, ರಾಮಣ್ಣ 6,000 ಅಂಗಡಿಗೆ ಹಾಕಿದ್ದರು. ಎರಡನೇ ವರ್ಷ ಅವರಿಬ್ಬರು 12,000 ಹಾಕಿದ್ದರು. ತಾನು 25,000 ಹಾಕಿದ್ದ. ಮೋಹನ ಗೌರಿಯ ಗಂಡನಿಂದ 15,000 ಹಾಕಿಸಿದ್ದ. ಆದರೆ ತಾಯಿಯ ಮುಂದೆ ಅಂಗಡಿಯ ಇನ್ನೊಬ್ಬ ಪಾಲುದಾರ ಮಾಧವನೆಂದು ಹೇಳಿದ್ದ. ಮಗ ತಿಂಗಳಿಗೆ 2,000 ಸಂಪಾದಿಸುತ್ತಾ ಮೈಸೂರಿನ ಖ್ಯಾತ ಡ್ರೆಸ್ ಸೆಂಟರ್ನ ಕೆಲಸಗಾರನಾಗಿರುವುದು ತಾಯಿಗೆ ಗೊತ್ತಿಲ್ಲ. ಮನೆಗೆ 80,000 ರೂಪಾಯಿ ಕಟ್ಟುವಾಗಲೇ ಕೊಟ್ಟಿರುವುದರಿಂದ 5 ವರ್ಷ ಬಾಡಿಗೆ ಇಲ್ಲ ಎಂಬುದು ಆಕೆಗೆ ಗೊತ್ತಿಲ್ಲ. ಅದು ವೈಜಯಂತಿ ಹಾಗೂ ಮೋಹನ್ರಲ್ಲಿದ್ದ ಗುಟ್ಟು. ಊಟದ ಖರ್ಚು 400, ಉಳಿದ ಬಾಡಿಗೆ 500 ಅವಳಿಗಿತ್ತು. 20,000 ಅಂಗಡಿಯ ಮೇಲೆ ಹಾಕಿ 20,000 ಕಟ್ಟಡ ಅಡ್ವಾನ್ಸ್ ಕೊಟ್ಟಿರುವುದರಿಂದ ಅಂಗಡಿ ಬಾಡಿಗೆ ಇಲ್ಲ ಎಂದಿದ್ದ. ವೈಜಯಂತಿಗೆ ಆಕೆ ಕೊಟ್ಟ 500 ವೈಜಯಂತಿ ಮೋಹನನಿಗೆ ಹಿಂದಿರುಗಿಸುತ್ತಿದ್ದಳು. ಪೋಸ್ಟ್ ಆಫೀಸ್ ಬಡ್ಡಿ 60,000ದ್ದು 600, ತನ್ನ ಸಂಬಳದ್ದು 900 ಎಂದು 1,500 ರೂಪಾಯಿ ತಾಯಿಯ ಕೈಗೆ ಹಾಕುತ್ತಿದ್ದ. ಸಂಬಳದಲ್ಲಿಯೂ 1,000 2 ವರ್ಷದಿಂದ ಉಳಿಸಿದ್ದಾನೆ. ಆ ಬಲದಲ್ಲಿಯೇ ಅಂಗಡಿಗೆ 25,000 ಹಾಕಿದ್ದಾನೆ. ಈಗ ಅಂಗಡಿಯಿಂದ ತಮ್ಮ 4ವರಿಗೂ 1,500 ಲಾಭ ತಿಂಗಳಿಗೆ ಬರುತ್ತಿದೆ. ತಾವು 3 ಜನವು ಇನ್ನು 3 ವರ್ಷ ಬಂಡವಾಳ ಮುಂದುವರಿಸಬೇಕೆಂದು ಚಂದ್ರಶೇಖರನಿಗೆ ಸಂಸಾರ ಹೂಡುತ್ತಿರುವುದರಿಂದ ತಿಂಗಳಿಗೆ ಅವನ ಪಾಲಿನ 1,000 ಹಾಗೂ ಗೌರಿಗೆ ಇದುವರೆಗೆ ಮನೆ ಹುಡುಗಿಯಾಗಿ ಕೆಲಸ ಮಾಡಿದ್ದಳು. ಸಂಬಳ ಕೊಟ್ಟಿರಲಿಲ್ಲ. ಈಗ ಗೃಹಿಣಿಯಾಗಿ ದೂರದಿಂದ ಕೆಲಸಕ್ಕೆ ಬರ್ತಾಳೆ. ತಿಂಗಳಿಗೆ 500 ರೂಪಾಯಿ ಕೊಡಬೇಕೆಂದು ಒಪ್ಪಂದ ಮಾಡಿದ್ದ. ಅವನ ಪ್ರತಿ ನಡವಳಿಕೆಯು ನ್ಯಾಯ ಎನಿಸುತ್ತಿತ್ತು ವೈಜಯಂತಿಗೆ. ಆದರೆ ತಾಯಿ ಮಗನಿಗೆ ಒಂದು ದಿನ ಭಾರೀ ವಿವಾದ ಹತ್ತಿತು. ಒಂದೇ ಗೋಡೆ ಅಡ್ಡವಾದ್ದರಿಂದ ವೈಜಯಂತಿಗೆ ಅವರ ಕುಟುಂಬದ ಬಗ್ಗೆ ಕುತೂಹಲವೂ ಇದ್ದುದರಿಂದ ಆ ಸಂಭಾಷಣೆ ಕೇಳಿಸಿಕೊಂಡಳು. ಚಂದ್ರು ನಾನು ಕಂಡರಿಯದ ಹುಡುಗ ಅಲ್ಲ. ಅವನನ್ನು ತಾನು ಅಳಿಯ ಅಂತ ತಿಳಿದಿಲ್ಲ. ನಿನ್ನ ಹಾಗೆ, ರಾಮಣ್ಣನ ಹಾಗೆ ಅವನು ನನ್ನ ಮಗ ಅನ್ಕೋತೇನೆ. ಅವರು ಏಕೆ ಬೇರೆ ಸಂಸಾರ ಹೂಡಬೇಕು? ಸೊಗಸಾದ ದೊಡ್ಡ ಮನೆ ಇದೆ, ಇಲ್ಲೇ ಸಂಸಾರ ಹೂಡಲಿ ಎಂದಾಕೆ ವರಾತ ಮಾಡಿದರು. ಆದರೆ ಗಂಟೆಗಟ್ಟಲೆ ವಾದ ವಿವಾದದ ನಂತರವೂ ಮೋಹನ ಖಚಿತವಾಗಿ, ನೋಡಮ್ಮ, ಮನೆಯಲ್ಲಿ ವಯಸ್ಸಿನ ಹುಡುಗಿ ಸಂಧ್ಯಾ ಇದ್ದಾಳೆ. ಇರೋದು ಒಂದು ಕೋಣೆ, ಅದು ಸದ್ಯಕ್ಕೆ ನನ್ನದು. ಈಗ ದಂಪತಿಗಳಿಗೆ ಆ ಕೋಣೆ ಬಿಟ್ಟು ಕೊಟ್ಟರೆ ಇಡೀ ನಡುಮನೆ ನಾವೆಲ್ಲ ಮಲಗಬೇಕು. ನನ್ನ ಸಹಾಯಕ ಗೋವಿಂದ 6ರಿಂದ 8ರವರೆಗೆ ಇಲ್ಲಿಗೆ ಹೊಲೆಯಲಿಕ್ಕೆ ಬರ್ತಾನೆ. ಅವನನ್ನು ನಡುಮನೆಯಲ್ಲಿ ಹೊಲೆಯಲಿಕ್ಕೆ ಕೂಡಿಸಿದರೆ ಸಂಧ್ಯನನ್ನು ಎಲ್ಲಿ ಓಡಿಸಬೇಕು? ಪ್ರಾಯದ ಹುಡುಗ, ಅವನು ಹೊಲಿತಾ ಕೂತರೆ ವಯಸ್ಸಿನ ಹುಡುಗಿ ಅವಳಿಗೆ ಸಂಕೋಚ ಆಗುತ್ತೆ ಎಂದಾಗ ನಿನ್ನ ರೂಮ್ ನೀನೇ ಇಟ್ಕೋ. ಹಗಲೆಲ್ಲ ಗಂಡ ಹೆಂಡತಿ ಅಂಗಡಿಲಿರ್ತಾರೆ, ರಾತ್ರಿ ಅಲ್ಲೇ 2 ಹಾಸಿಗೆ ಹಾಸಿದರಾಯಿತು. ರಾವಣನ ಬದಲು ಅಲ್ಲಿ ಅವರು ಕಾವಲಾಗಿರ್ತಾರೆ.
ರಾಮಣ್ಣ ಅಂಗಡಿಯಲ್ಲಿ ಮಲಗೋ ಬದಲು ಇಲ್ಲಿ ನಡುಮನೆಯಲ್ಲಿ ಮಲಗ್ತಾನೆ. ಅವನಿಗೆ ನಿನ್ನ ಹಾಗೆ ಬಾನಸ ಇಲ್ಲ, ಹೊಂದಿಕೊಂಡು ಹೋಗೋ ಗುಣವಿದೆ ಎಂದು ಕಿರಿಯ ಮಗನನ್ನು ಹೊಗಳಿದರು. ಅದೆಲ್ಲ ಇಲ್ಲದ ಹೊಸ ಪದ್ಧತಿ ಬೇಡಪ್ಪ. ಮದುವೆಯಾದ ಹುಡುಗಿ ಅವಳು ಅವಳದಾದ ಸಂಸಾರ ಹೂಡಬೇಕು. ಅತ್ತೆ ಮನೆಯಲ್ಲಿ ಅತ್ತಿಗೆಯ ಕಿರುಕುಳ ಇದೆ ಅಂತ ನಾನು ಕಳಿಸಲಿಲ್ಲ. ಆದರೆ ಈಗ 1 ತಿಂಗಳಿಂದ ಚಂದ್ರು ಜೊತೆ ಮಾತಾಡಿ ಮನೆ ನೋಡಿ ಎಲ್ಲ ನಿಶ್ಚಯಿಸಿದ್ದೀನಿ. ಮನೆ ಸಹ ನೋಡಿದ್ದೀನಿ. ಅಂಗಡಿಯಲ್ಲಿ ಗಂಡ ಹೆಂಡತಿ ಕೆಲಸ, 1000 ರೂಪಾಯಿಗಳವರೆಗೆ ಸಂಬಳ ಕೊಡ್ತಿದ್ದೀನಿ. ಮದುವೆಯಾದ ಹುಡುಗಿ ತವರು ಮನೆಯಲ್ಲಿ ಏಕೆ ಇರಬೇಕು? ಅವಳದಾದ ಸಂಸಾರ ಅವಳಿಗಿರಬೇಕು ಎಂದ. ಆಕೆ ಕೋಪದಿಂದ, ರಾಮು ಕೃಪೆಯಿಂದ ಅವನ ಅಂಗಡಿಲಿ ಗಂಡ ಹೆಂಡತಿಗೆ ಕೆಲಸ ಸಿಗ್ತಿದೆ. ಹಿರಿಯಣ್ಣನಾದ ನೀನು ಏನು ಕೊಟ್ಟಾಗೆ ಆಯಿತು? 2,000 ಸಾಲ ಮಾಡಿ ತಂದುಕೊಡು. ಪಾತ್ರೆ ಪಗಡ ನಿನ್ನ ಹೆಸರಲ್ಲಿ ನಾನು ಕೊಡ್ತೀನಿ ಎಂದರು. ಸಾಲ ಸೋಲ ಸಾಧ್ಯವೇ ಇಲ್ಲಮ್ಮ. ಬಂದ ಸಂಬಳದಲ್ಲಿ ಗಂಡ ಹೆಂಡತಿ ನಿಧಾನವಾಗಿ ಏನೇನು ಬೇಕೋ ಮಾಡಿಕೊಳ್ತಾರೆ. ನೀನು ಇಲ್ಲದ್ದು ಕೊಕ್ಕೆ ಹಾಕಬೇಡ ಎಂದ. ಆಕೆ ಗೊಣಗಿಕೊಂಡು, ನೀನು ಮೊದಲಿಂದ ಹೀಗೆ ತುಂಬ ಕಟಾಂಕಟಿಯಪ್ಪ. ರಾಮು ಸಂಪಾದನೆ ಕೈಗೆ ಬಂದಿದ್ದರೆ ನಾನು ಏನಾದರೂ ಮಾಡಬಹುದಿತ್ತು. ಈಗ ಬಂದದ್ದೆಲ್ಲ ಅಂಗಡಿಗೆ ಹಾಕಿಸ್ತಿ ಎಂದರು. ಹೌದು, ಇನ್ನು 5 ವರ್ಷ ಹಾಗೆ ಬಂದದ್ದೆಲ್ಲ ಅಂಗಡಿಯ ಮೇಲೆ ಸುರಿದರೆ ಅಂಗಡಿ ಒಂದು ಸ್ವರೂಪಕ್ಕೆ ಬರುತ್ತದೆ. ನಗರದಲ್ಲಿನ ಇಂಥ ಹಲವಾರು ಖ್ಯಾತ ಅಂಗಡಿಗಳ ಸಾಲಿನಲ್ಲಿ ನಮ್ಮಂಗಡಿ ನಿಲ್ಲಬೇಕು ಎಂದ. ಆದರೆ ಆಕೆ ತಮ್ಮಲ್ಲಿದ್ದ 2,000 ರೂಪಾಯಿಗಳಿಂದ ಪಾತ್ರೆ ಪಗಡ ತೆಗೆದುಕೊಟ್ಟರು. ಅಣ್ಣ, ನೀನು ಕಷ್ಟಪಟ್ಟು ದುಡಿದು ಅಮ್ಮನಿಗೆ ಕೊಡ್ತಿ. ಅಮ್ಮ ಹೀಗೆ ಮುಚ್ಚಿಟ್ಟು ನಮಗೆ ಕೊಡ್ತಾಳೆ. ನನಗೆ ತಗೊಳ್ಳಿಕ್ಕೆ ಸಂಕೋಚ ಆಗುತ್ತೆ. ನಮ್ಮ ಭಾವನ ಹತ್ತಿರ ಜಗಳವಾಡಿ ಇವರು 2,000 ರೂಪಾಯಿ ತಂದರು ಅಂತ ನಿಮ್ಮೆಲ್ಲರ ಮುಂದೆ ಹೇಳೋಂತಾಳೆ. ನೀನು ಈ ಸಂಸಾರಕ್ಕೆ ಇಷ್ಟು ದುಡಿತಿ ಅಣ್ಣ. 30 ವರ್ಷ ಆದರೂ ವಿವಾಹವಾಗಿಲ್ಲ. ರಾಮಣ್ಣನ ಸಂಪಾದನೆ ಸಹ 3 ಕಾಸು ಸಂಸಾರಕ್ಕೆ ಕೊಡ್ತಿಲ್ಲ. 1,500 ರೂಪಾಯಿ ನಿನ್ನ ಸಂಪಾದನೆ ಕೊಡ್ತಿದ್ದಿ. ಆದರೂ ಅಮ್ಮ ನಿನಗೆ ಹೀಗೆ ಮಾಡ್ತಾಳೆ ಎಂದಳು. ಮೋಹನ ನಕ್ಕು, ಅಮ್ಮ ಏನು ಕೊಟ್ಟರೂ ನಿರ್ಭಯವಾಗಿ ಸ್ವೀಕರಿಸು. ನಾನು ಕೊಟ್ಟಷ್ಟರಲ್ಲಿ ಸಂಸಾರ ತೂಗಿಸಿ ಉಳಿಸಿದ್ದನ್ನು ಅವಳು ತನ್ನ ಪ್ರೀತಿ ಪಾತ್ರರಿಗೆ ಕೊಡಲಿ. ಆ ಬಗ್ಗೆ ನನಗೆ ಅಸಮಾಧಾನವಿಲ್ಲ ಎಂದ. ಅಣ್ಣ ತಂಗಿಯರ ಸಂಭಾಷಣೆ ಕೇಳಿಸಿಕೊಳ್ಳುತ್ತಿದ್ದ ವೈಜಯಂತಿಗೆ ಅವನ ಬಗ್ಗೆ ಗೌರವ ಅಧಿಕವೆನಿಸಿತು. ಅಂಗಡಿ ದಿನದಿನಕ್ಕೆ ಅಭಿವೃದ್ಧಿ ಆಗುತ್ತಿತ್ತು. ಕಾಲಚಕ್ರ ಉರುಳುತ್ತಿತ್ತು. ಯಾರಿಗೂ ಅದರ ಪರಿವೇ ಇಲ್ಲ. ಅಂಗಡಿಯ 5ನೇ ವಾರ್ಷಿಕ ಸಭೆಯ ಆರಂಭಕ್ಕೆ 1 ವಾರ ಮುನ್ನ ಎಲ್ಲರನ್ನೂ ಸಭೆ ಸೇರಿಸಿ ಮೋಹನ ಮಾತಾಡಿದ. ಯಥಾ ಪ್ರಕಾರ ತಾಯಿ ಭಾನುವಾರ ದೇವಸ್ಥಾನಕ್ಕೆ ಹೊರಟಾಗಲೇ ಸಭೆಯನ್ನು ಸೇರಿಸಿದ. ಮೋಹನನ ತಮ್ಮ ರಾಮಣ್ಣ ಈಗ 26ರ ಯುವಕ, ತಂಗಿ ಸಂಧ್ಯಾ 24ರ ತರುಣಿ. ಗೌರಿ ಸಂಸಾರ ಹೂಡಿದ 4 ವರ್ಷದ ನಂತರ 5 ತಿಂಗಳ ಗರ್ಭಿಣಿ. ಮೋಹನ ಈಗ 35ರ ಯುವಕ. ವೈಜಯಂತಿ ಅವನಿಗಿಂತ 1 ವರ್ಷ ಚಿಕ್ಕವಳು. ಮೋಹನ ಮಾತಾಡಿದ. ಅಂಗಡಿಯ ಪಾಲುದಾರರೇ, ಅಂಗಡಿ ಈಗ 6 ಲಕ್ಷ ರೂಪಾಯಿ ಬಂಡವಾಳದಿಂದ ನಡೀತಾ ಇದೆ. ಇನ್ನು ಮುಂದೆ ನಾವು ಹಣ ತೊಡಗಿಸೋದು ಸಾಕು. ತಿಂಗಳಿಗೆ ಒಬ್ಬೊಬ್ಬರಿಗೆ 6,000ದವರೆಗೆ ಲಾಭ ಬರುತ್ತೆ. ನನಗೆ, ವೈಜಯಂತಿಗೆ, ರಾಮಣ್ಣನಿಗೆ ಈ ಲಾಭದ ಪಾಲು ಇದೆ. ಚಂದ್ರು ಬಂಡವಾಳ ಏರಿಸಲಿಕ್ಕಾಗಲಿಲ್ಲ. ಅವನ 15,000 2 ವರ್ಷದ ಹಿಂದೆ ಕೊಟ್ಟಿದೆ. ತಿಂಗಳಿಗೆ ಇನ್ಮೇಲೆ ಚಂದ್ರುಗೆ 1,200 ರೂಪಾಯಿ ಸಂಬಳ, ಸಂಧ್ಯಳಿಗೆ 800 ರೂಪಾಯಿ ಸಂಬಳ. ಅವರಿಬ್ಬರಿಂದ ಕೊಡೋ 2,000 ಮಾಲೀಕರಾದ ನಾವು 3 ಭರಿಸಬೇಕು. ನಮಗೆ 670ರವರೆಗೆ ಕೋತ ಆಗುತ್ತೆ. ಅದು ಬಿಟ್ಟರೆ 5,500ದವರೆಗೆ ನಿವ್ವಳ ಲಾಭ ಇದೆ. ಅಂಗಡಿ ವಿಷಯ ಆಯಿತು. ನಾನು ಮಿಸ್ ವೈಜಯಂತಿಯವರ ಜೊತೆ ಮಾತಾಡೋದಿದೆ ಎಂದ. ವೈಜಯಂತಿ ಅವನ ಮುಖ ನೋಡಿದಳು. ಸುಮಾರು 6 ವರ್ಷದ ಹಿಂದೆ ನೀವು ನನ್ನ ವಿವಾಹವಾಗ್ತೀರಾ ಅಂತ ನನ್ನ ಕೇಳಿದಿರಿ. ಈಗ ಉತ್ತರ ಹೇಳ್ತಿದ್ದೀನಿ. ನಾನು 6 ತಿಂಗಳ ನಂತರ ವಿವಾಹ ಆಗ್ತೀನಿ. ನೀವು ಪ್ರಶ್ನೆ ಕೇಳಿ 5.5 ವರ್ಷ ಆಯಿತು. ಇನ್ನಾರು ತಿಂಗಳು ನನಗಾಗಿ ಕಾಯೋ ಹಾಗಿದ್ರೆ ಎಂದ. ರಾಮಣ್ಣ ಆತುರದಿಂದ, ಇನ್ನೂ ಏಕೆ ಅವರನ್ನು ಕಾಯಿಸ್ತಿ ಅಣ್ಣ? ಸಂಸಾರ ಒಂದು ಹದಕ್ಕೆ ಬಂದಿದೆ. ಸಂಧ್ಯಳಿಗೆ ಒಳ್ಳೆ ವರ ನೋಡಿ ಮದುವೆ ಮಾಡೋ ಚೈತನ್ಯ ನನಗಿದೆ. ನನಗೊಂದು ದಾರಿ ಮಾಡಿದೆ. ಅಂಗಡಿಯಿಂದ ತಿಂಗಳಿಗೆ ನನಗೆ 5,500ರವರೆಗೆ ಆದಾಯ ಇದೆ. ನಾನು ಸಂಸಾರ ನೋಡ್ಕೋತೀನಿ. ನಮಗಾಗಿ 15 ವರ್ಷದಿಂದ ದುಡಿದಿದ್ದಿ. ಇನ್ನು ನೀನು ನಿನ್ನ ಮದುವೆಗೆ ತಡ ಮಾಡಬೇಡ ಎಂದ. ಇಲ್ಲಪ್ಪ, ಇನ್ನೂ ಕೆಲವು ಕರ್ತವ್ಯಗಳಿವೆ. ನಾನು ವಿವಾಹ ಆಗಲಿಕ್ಕೆ 6 ತಿಂಗಳಿದೆ. ಈ ದಿನ ಅಮ್ಮ ಬಂದ ಮೇಲೆ ಮದುವೆ ವಿಷಯ ಹೇಳ್ತೀನಿ. ಅಂಗಡಿಯ ಆದಾಯ 2,000 ಅಂತ ಹೇಳು ಎಂದ. ಈ ಸಭೆಯಲ್ಲಿ ಗೌರಿ, ಚಂದ್ರು ಇರಲಿಲ್ಲ. ಸಂಧ್ಯಾ ಹಾಗೂ ರಾಮಣ್ಣ, ಮೋಹನ, ವೈಜಯಂತಿ ಮಾತ್ರ ಇದ್ದರು. ಮೋಹನ ಮತ್ತು ಮಿಸ್ ವೈಜಯಂತಿ ನಿಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಪ್ರಕಟಿಸಲಿಲ್ಲ. ಆಗ ನೀವು ಕೇಳಿದ್ರಿ. ಈಗಲೂ ನಿಮಗೆ ಅದೇ ಒಲವು ಇದ್ದರೆ ಮಾತ್ರ ಅಮ್ಮನ ಮುಂದೆ ವಿಷಯ ಪ್ರಕಟಿಸ್ತೀನಿ ಎಂದ. ವೈಜಯಂತಿ ತಲೆ ತಗ್ಗಿಸಿ, ಈಗ ನನಗೆ 34 ವರ್ಷ. ನಿಮಗೆ ಈಗ ಕೆಲವು ಒಳ್ಳೊಳ್ಳೆ ಹೆಣ್ಣು ಬರ್ತಾ ಇದೆ, ನನಗೆ ಗೊತ್ತು. ಮೊನ್ನೆ ಎಲ್ಲ ಆ ನಿಮ್ಮ ಸೋದರ ಮಾವನ ಮಗಳು ಜಯಶ್ರೀ ಬಂದಿದ್ದಳು ಎಂದು ಪ್ರಾರಂಭಿಸಿದಳು. ನಮ್ಮ ತಾಯಿ ಜಯಶ್ರೀಯನ್ನು ತೋರಿಸಿ ಸೊಸೆ ಅಂದಿರಬಹುದು. ಆದರೆ ಜಯಶ್ರೀಗೆ ಈಗ 23 ವರ್ಷ. ಅವರಕ್ಕ ವೀಣಾನ ಅಕ್ಕ ವಿದ್ಯಾ, ಇವರಿಬ್ಬರಿಗೂ ವಿವಾಹ ಆಗೋವರೆಗೆ ಅಮ್ಮ ಆ 2 ಹುಡುಗಿಯರಿಗೆ ನನ್ನ ಹೆಸರು ಜೋಡಿಸ್ತಿದ್ದಳು. ಜಯಶ್ರೀ ನನ್ನ ವಯಸ್ಸಿಗೆ ಈಡು ಜೋಡಲ್ಲ. ಮಾನಸಿಕವಾಗಿ ಸಹ ನನಗೆ ಇಷ್ಟವಿಲ್ಲ. ನಾನು ಇಷ್ಟಪಟ್ಟಿರೋದು ನಿಮ್ಮನ್ನು. ಈಗ ಫೆಬ್ರವರಿ, ಆಗಸ್ಟ್ ಹೊತ್ತಿಗೆ ನಾನು ನಿಮ್ಮನ್ನು ವಿವಾಹವಾಗಬಲ್ಲೆ. ಒಪ್ಪಿಗೆ ಇದ್ದರೆ ಹೇಳಿಬಿಡಿ. ಈ ದಿನ ಅಮ್ಮನ ಎದುರು ಪ್ರಕಟ ಮಾಡೋಣ ಎಂದ.
ವೈಜಯಂತಿ ತಲೆ ತಗ್ಗಿಸಿ ಇಷ್ಟವಿದೆ ಎಂದಳು. ಆ ದಿನ ಸಂಜೆ 6 ಗಂಟೆಗೆ ರಂಗಮ್ಮ ಹಾಜರಾದರು. ಮೋಹನ ತಾಯಿಯನ್ನು ಮೂದಲಿಸುತ್ತಾ, ಏನಮ್ಮ, ಭಾನುವಾರ ಆದರೆ ನಿನಗೆ ಮನೆಯಲ್ಲಿ ಕಾಲು ನಿಲ್ಲಲ್ಲ. ಮೊದಲೆಲ್ಲ ಸಂಜೆ ಮೇಲೆ ಆ ಕಡೆ ಬೀದಿಯ ರಾಜಮ್ಮನ ಮನೆಗೆ ಹೋಗಿ ಈಗ ಬರ್ತಿದ್ದಿ ಎಂದ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.